ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಈ ಯುಗಾದಿ ಪ್ರತಿಪದೆಗೆ ನಮ್ಮ ಚಾನಲ್ ಪ್ರಾರಂಭ ಆಗಿ 1 ವರ್ಷ ಆಗ್ತಾಯಿದೆ. ಮೊದಲನೇ ದಿನದಿಂದ ಇವತ್ತಿನ ತನಕ ನೀವೆಲ್ಲರೂ ತುಂಬ ಸಹಕಾರವನ್ನು ಕೊಟ್ಟಿದ್ದೀರಾ. ಮೊದಲು ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಭಗವಂತನ ಅನುಗ್ರಹದಿಂದ ಈ 1 ಸಂವತ್ಸರ ಪೂರ್ಣವಾಗಿ ಮುಗೀತು. ಈ ಸಂವತ್ಸರದಲ್ಲಿ ನಾವು ಅನೇಕ ಮಾಸಧರ್ಮಗಳನ್ನು, ಮಾಸದಲ್ಲಿ ಬರ್ತಕ್ಕಂಥ ವ್ರತಗಳನ್ನು, ಪೂಜೆಗಳನ್ನು ಮತ್ತು ಅನೇಕ ಹಾಡುಗಳನ್ನು, ಸ್ತೋತ್ರಗಳನ್ನು ನೋಡ್ತಾ ಬಂದಿದ್ದೀವಿ. ನೀವು ಎಲ್ಲರೂ ಮಾಡ್ತಾ ಬಂದಿದ್ದೀರಾ. ಭಗವಂತನ ಅನುಗ್ರಹದಿಂದ ನಿಮ್ಮೆಲ್ಲರಿಗೂ ಇನ್ನೂ ಹೆಚ್ಚಿನ ಭಗವಂತನ ಅನುಗ್ರಹ ಸಿಕ್ಕಿ ಒಳ್ಳೆಯದು ಆಗಲಿ. ಈ ಸಂವತ್ಸರ ಪೂರ್ಣವಾಗಿ ನಿಮಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈಗ ಕ್ರೋಧಿನಾಮ ಸಂವತ್ಸರವನ್ನು ಈಗ ಪ್ರಾರಂಭ ಮಾಡೋಣ. ಈ ಸಂವತ್ಸರದಲ್ಲಿ ಇನ್ನೂ ಹೆಚ್ಚಾಗಿ ಈ ಭಗವಂತನ ಗುಣ ವಿಶೇಷಗಳನ್ನು ತಿಳ್ಕೊಳ್ಳೋಣ. ಹೆಚ್ಚಾಗಿ ಅಧ್ಯಯನವನ್ನು ಮಾಡೋಣ. ಧರ್ಮಾಚರಣೆಯಲ್ಲಿ ತೊಡಗೋಣ. ಇದೇ ತಿಂಗಳು ಏಪ್ರಿಲ್ 9 ಮಂಗಳವಾರ ಬೆಳಗ್ಗೆ ಸೂರ್ಯೋದಯಕ್ಕೆ ನಾವು ಕ್ರೋಧಿನಾಮ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೀವಿ. ಯುಗಾದಿ ಸಂವತ್ಸರದ ಪ್ರಾರಂಭದ ದಿನ. ವಸಂತ ಋತುವಿನಿಂದ ಪ್ರಾರಂಭ ಆಗ್ತಕ್ಕಂಥ ಈ ಚೈತ್ರ ಮಾಸದ ಪ್ರತಿಪದೆ. ಈ ದಿನ ವಿಶೇಷವಾಗಿ ನಾವು ಮಾಡಬೇಕಾಗಿರೋದು ತೈಲಾಭ್ಯಂಗ, ನೂತನ ವಸ್ತ್ರಧಾರಣ, ಬೇವು ಬೆಲ್ಲ ಭಕ್ಷಣ. ಇದು ಎಲ್ಲರಿಗೂ ಗೊತ್ತಾಗಿದೆ. ಮೊದಲು ನಾವು ಬೆಳಿಗ್ಗೆ ಅರುಣೋದಯಕ್ಕೆ ಎದ್ದು ಮನೆಗೆ ಹಿಂದಿನ ದಿನ ಹೊಸ ಧಾನ್ಯಗಳನ್ನು, ಹೊಸ ತರಕಾರಿಗಳನ್ನು, ಹೊಸ ವಸ್ತ್ರವನ್ನು, ಹೊಸ ಕನ್ನಡಿಯನ್ನು, ತಾಂಬೂಲಗಳನ್ನು, ಫಲಗಳನ್ನು ತಂದಿಟ್ಕೋಬೇಕು. ಅದನ್ನು ದೇವರ ಮನೆಯಲ್ಲಿ ಜೋಡಿಸಿಟ್ಟಿರಬೇಕು. ಬೆಳಗ್ಗೆ ಎದ್ದು ಕೈಕಾಲನ್ನು ತೊಳ್ಕೊಂಡು ಗಜೇಂದ್ರ ಮೋಕ್ಷ ಪಾರಾಯಣವನ್ನು ಮಾಡಿ ಕನ್ನಡಿಯಲ್ಲಿ ನಾವು ಆ ವಸ್ತುಗಳನ್ನು ನೋಡಬೇಕು. ಕನ್ನಡಿಯಲ್ಲಿ ಅಂದರೆ ನಮ್ಮ ಬಿಂಬಮೂರ್ತಿ ವಿಷ್ಣು ನಿಯಾಮಕ ಚೈತ್ರ ಮಾಸಕ್ಕೆ ವಿಷ್ಣು ಮೂರ್ತಿಯಾದಂತಹ ಭಗವಂತ ನಮಗೆ, ನಮ್ಮ ಬಿಂಬಮೂರ್ತಿಯಾದ ಭಗವಂತ ಇದು ನಮಗೆ ತೋರಿಸ್ತಾ ಇದ್ದಾನೆ ಅಂತ ಹೇಳಿ ಆ ಬಿಂಬದಿಂದ ಭಗವಂತ ಹೇಗೆ ನೋಡ್ತಾನೆ ಅದು ಕನ್ನಡಿ. ಒಳಗಡೆ ಇರ್ತಕ್ಕಂಥದ್ದು ಭಗವಂತ, ಕನ್ನಡಿಯಲ್ಲಿ ಇರ್ತಕ್ಕಂಥದ್ದು ಪ್ರತಿಬಿಂಬ. ಆ ಭಗವಂತನ ಪ್ರತಿಬಿಂಬವನ್ನು ನಾವು ಆ ಧಾನ್ಯಗಳಲ್ಲಿ ನೋಡಿ ಈ ಎಲ್ಲವನ್ನು ಅವನು ನಮಗೆ ದೊರಕಿಸಿಕೊಟ್ಟಿದ್ದಾನೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ತೈಲಾಭ್ಯಂಗವನ್ನು ಮಾಡಬೇಕು. ದೇವರ ಮುಂದೆ ಸೀಗೆ ಪುಡಿ, ಎಣ್ಣೆಯನ್ನು ಇಟ್ಟಿರಬೇಕು. ಬಿಸಿ ನೀರಿನಿಂದ ಒಬ್ಬರು ಸ್ನಾನವನ್ನು ಮಾಡಿ ಬಿಸಿ ನೀರಿನಿಂದ ಭಗವಂತನಿಗೆ ತೈಲಾಭ್ಯಂಗವನ್ನು ಮಾಡಿ, ಪ್ರಾಪ್ತೇಸ್ಮಿನ್ ವತ್ಸರೇ ನಿತ್ಯಂ ಮದ್ಗೃಹೇ ಮಂಗಳಂ ಕುರು, ಈ ಮಂತ್ರದಿಂದ ದೇವರಿಗೆ ತೈಲವನ್ನು ಹಚ್ಚಿ ಮಿಕ್ಕ ತೈಲವನ್ನು ಮನೆ ಮಂದಿಯೆಲ್ಲ ಹಚ್ಕೊಳ್ಬೇಕು. ತೈಲವನ್ನು ಹಚ್ಕೊಳ್ಳುವಾಗ ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಶ ವಿಭೀಷಣ ಕೃಪಾ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ ಅಂತ ಮಂತ್ರವನ್ನು ಹೇಳಿ ಮನೆಯವರೆಲ್ಲ ತೈಲವನ್ನು ಹಚ್ಕೊಂಡು ಬಿಸಿ ನೀರಿನಿಂದ ಸ್ನಾನವನ್ನು ಮಾಡಬೇಕು. ತೈಲೇ ಲಕ್ಷ್ಮೀರ್ಜಲೆ ಗಂಗಾ ವತ್ಸರಾದಿ ತಿಥೌ ಶುಭೆ ಅಲಕ್ಷ್ಮೀ ಪರಿಹಾರಾರ್ಥಂ ಮಂಗಳ ಸ್ನಾನ ಮಾಚರೇತ್, ಈ ಮಂತ್ರದಿಂದ ಸ್ನಾನವನ್ನು ಮಾಡಬೇಕು. ಈ ದಿನ ಎಣ್ಣೆಯಲ್ಲಿ ಮಹಾಲಕ್ಷ್ಮೀ ದೇವಿಯರ ಸನ್ನಿಧಾನ, ಬಿಸಿ ನೀರಿನಲ್ಲಿ ಗಂಗಾದೇವಿಯ ಸನ್ನಿಧಾನ ಇರೋದರಿಂದ ಎಣ್ಣೆಯನ್ನು ಹಚ್ಕೊಂಡು ಬಿಸಿನೀರು ಸ್ನಾನ ಮಾಡೋದ್ರಿಂದ ವಿಶೇಷವಾಗಿ ಲಕ್ಷ್ಮಿಯ ಅನುಗ್ರಹ ಆಗತ್ತೆ. ಆನಂತರ ಸ್ನಾನವಾದ ನಂತರ ದೇವರ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರಲ್ಲಿ ಅಡಿಕೆ ಬೆಟ್ಟವನ್ನು ಇಟ್ಟು ಇಂದ್ರಧ್ವಜವನ್ನು ಸ್ಥಾಪನೆ ಮಾಡಬೇಕು. ನೂತನ ವಸ್ತ್ರಧಾರಣ ಆಗಿರಬೇಕು. ನಂತರ ಇಂದ್ರಧ್ವಜಾರೋಹಣ ಮಾಡಬೇಕು. ಈ ಇಂದ್ರಧ್ವಜ ಯಾರು ಪೂಜೆ ಮಾಡ್ತಾರೋ ಅವರ ಎಲ್ಲ ಆ ವರ್ಷದಲ್ಲಿ ಎಲ್ಲ ಕಾರ್ಯಗಳಲ್ಲಿ ಕೂಡ ಕಹಿ ಅನುಭವ ಹೋಗಿ ಸಿಹಿ ಫಲ ನಮಗೆ ಸಿಗುತ್ತೆ. ಇದರ ಕುರುಹಾಗಿ ನಾವು ಇಂದ್ರಧ್ವಜವನ್ನು ಪೂಜೆ ಮಾಡಬೇಕು. ಇಂದ್ರಧ್ವಜ ನಮಸ್ತೇಸ್ತು ಸರ್ವಾಭೀಷ್ಟ ಫಲಪ್ರದ ಪ್ರಾಪ್ತೇಸ್ಮಿನ್ ವತ್ಸರೇ ನಿತ್ಯಂ ಮದ್ಗೃಹೇ ಮಂಗಳಂ ಕುರು ಅಂತ ಹೇಳಿ ಇಂದ್ರಧ್ವಜಕ್ಕೆ ಪೂಜೆಯನ್ನು ಮಾಡಿ ನಂತರ ದೇವರ ಪೂಜೆಯನ್ನೆಲ್ಲ ಮಾಡಿ ನಿಂಬಕದಳ ನೈವೇದ್ಯವನ್ನು ಮಾಡಬೇಕು. ಬೇವು ಬೆಲ್ಲವನ್ನು ದೇವರಿಗೆ ನೈವೇದ್ಯವನ್ನು ಮಾಡಿ ಶತಾಯುರ್ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ, ಈ ಮಂತ್ರದಿಂದ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡಬೇಕು ಮನೆಯವರೆಲ್ಲ. ಪಂಚಾಂಗವನ್ನು ಬೆಳಗ್ಗೆ ನಾವು ಕನ್ನಡಿಯಲ್ಲಿ ನೋಡಿರ್ತೀವಿ, ಸಾಯಂಕಾಲ ಪಂಚಾಂಗ ಶ್ರವಣವನ್ನು ಮಾಡಬೇಕು.
100 ವರ್ಷ ಆಯಸ್ಸು, ವಜ್ರದಂತೆ ದೃಢವಾದ ಶರೀರ, ಸರ್ವಸಂಪತ್ತು, ಸರ್ವಾರಿಷ್ಟ ನಿವಾರಣೆ, ಇದಕ್ಕೋಸ್ಕರ ನಾವು ನಿಂಬಕ ದಳವನ್ನು ಸೇವನೆ ಮಾಡ್ತಿದ್ದೀವಿ ಅಂತ ಮಂತ್ರವನ್ನು ಹೇಳಿಕೊಂಡು 100 ವರ್ಷ ಆಯಸ್ಸು ಬರಲಿ, ವಜ್ರ ಶರೀರವಾಗಲಿ ಅಂತ ಹೇಳಿ ದೇವರ ಸ್ಮರಣೆ ಮಾಡ್ತಾ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡಬೇಕು. ಸಾಯಂಕಾಲ ಪಂಚಾಂಗ ಶ್ರವಣವನ್ನು ಮಾಡಬೇಕು. ಇದು ಯುಗಾದಿ ಹಬ್ಬದ ಆಚರಣೆ. ಮತ್ತು ಚೈತ್ರ ಶುದ್ಧ ಪ್ರತಿಪದೆಯಿಂದ 9 ದಿನ ನವರಾತ್ರೋತ್ಸವವನ್ನು ಮಾಡಬೇಕು. ಅಂದರೆ ಶ್ರೀರಾಮದೇವರ ನವರಾತ್ರಿ ಉತ್ಸವವನ್ನು ಮಾಡಬೇಕು. ಈ ದಿನ 9 ದಿನವೂ ಕೂಡ ರಾಮದೇವರ ಪೂಜೆ, ಸ್ತೋತ್ರ ಮತ್ತು ಪಾರಾಯಣ, ಅಷ್ಟೋತ್ತರ, ಚಾರಿತ್ರ್ಯ ಮಂಜರಿ ಇವುಗಳನ್ನೆಲ್ಲ ಪಾರಾಯಣ ಮಾಡಬೇಕು. ರಾಮದೇವರ ಹಾಡುಗಳನ್ನೆಲ್ಲ ಹೇಳಬೇಕು. ಡೋಲೋತ್ಸವವನ್ನು ಮಾಡಬೇಕು. ದೇವರಿಗೆ, ರಾಮದೇವರಿಗೆ, ಕೃಷ್ಣ ದೇವರಿಗೆ, ಗೌರಿ ದೇವಿಗೆ, ಗಣಪತಿಗೆಲ್ಲ ಡೋಲೋತ್ಸವವನ್ನು ಮಾಡಬೇಕು. ಈ ಡೋಲೋತ್ಸವವನ್ನು ಹೇಗೆ ಮಾಡೋದು ನೋಡೋಣ. ಚೈತ್ರ ಶುದ್ಧ ಪ್ರತಿಪದೆಯಿಂದ ಪ್ರತಿನಿತ್ಯವೂ ಕೃಷ್ಣನನ್ನು, ರಾಮನನ್ನು ತೊಟ್ಟಿಲಲ್ಲಿ ಕೂಡಿಸಿ ರಾಜೋಪಚಾರಗಳ ಪೂಜೆಯನ್ನು ಮಾಡಿ, ಪ್ರತಿನಿತ್ಯವೂ ದೇವರ ಮುಂದೆ ದವನ ಪತ್ರಗಳಿಂದ ಪೂಜೆಯನ್ನು ಮಾಡಿ 1 ತಿಂಗಳು ಪೂರ್ಣವಾಗಿ ಈ ಡೋಲೋತ್ಸವವನ್ನು ನಾವು ಮಾಡಬೇಕು. ಯಾರು ಈ ಡೋಲೋತ್ಸವವನ್ನು ಮಾಡ್ತಾರೆ, ಆ ಸಮಯದಲ್ಲಿ ರಾಮದೇವರನ್ನು, ಕೃಷ್ಣದೇವರನ್ನು ಸಂದರ್ಶನ ಮಾಡ್ತಾರೆ, ಅವರ ಸಾವಿರಾರು ಅಪರಾಧಗಳಿಂದ ಮುಕ್ತಿ ಸಿಗುತ್ತೆ ಅವರಿಗೆ. ಈ ವ್ರತವನ್ನು ಪ್ರತಿಯೊಬ್ಬರೂ ಕೂಡ ಮಾಡಬೇಕಾಗಿದೆ. ತೊಟ್ಟಿಲಲ್ಲಿ ಕೂಡಿಸಿ ಅಷ್ಟಾವಧಾನ ಮಾಡ್ತಕ್ಕಂಥ ಪೂಜೆಗೆ ಡೋಲೋತ್ಸವ ಅಂತ ಹೇಳಿ ಕರೀತಾರೆ. ವಿಶೇಷ ಇದೆ, ಈ ತಿಂಗಳಲ್ಲಿ ಡೋಲೋತ್ಸವ ಮಾಡೋದು ತುಂಬ ವಿಶೇಷ ಇದೆ. ನಂತರ ದವನ ಪತ್ರೆಗಳಿಂದ ಪೂಜೆಯನ್ನು ಮಾಡಬೇಕು. ದವನ ಪತ್ರೆಯನ್ನು ಯಾಕೆ ಪೂಜೆ ಮಾಡಬೇಕು ಅಂತ ನಾನು ತಿಳಿಸಿಕೊಡ್ತೀನಿ. ಮತ್ತು ಈ ಮಾಸದಲ್ಲಿ ಎಲ್ಲ ತೀರ್ಥಗಳಲ್ಲೂ, ಈ ಚೈತ್ರ ಮಾಸದಲ್ಲಿ ಪ್ರತಿಪದೆಯಿಂದ ಎಲ್ಲ ತೀರ್ಥಗಳಲ್ಲೂ ಸೂರ್ಯೋದಯದಿಂದ 6 ಗಳಿಗೆ ಎಲ್ಲ ದೇವತೆಗಳು, ತೀರ್ಥಾಭಿಮಾನಿ ದೇವತೆಗಳು ಸನ್ನಿಹಿತರಾಗಿರ್ತಾರೆ. ಯಾರು ಸೂರ್ಯೋದಯದಿಂದ 6 ಗಳಿಗೆ ತೀರ್ಥ ಸ್ನಾನ ಮಾಡ್ತಾರೆ ಅಥವಾ ಮನೆಯಲ್ಲೇ ಸಂಕಲ್ಪಪೂರ್ವಕ ಸ್ನಾನವನ್ನು ಮಾಡ್ತಾರೆ, ಅವರ ಎಲ್ಲ ಅಭಿಷ್ಟಗಳು ದೇವತೆಗಳು ಪೂರೈಸ್ತಾರೆ. ಆ ಸಮಯದಲ್ಲಿ ಯಾರು ಸ್ನಾನ ಮಾಡೋದಿಲ್ಲ ಅವರಿಗೆ ಶಾಪವನ್ನು ಕೊಟ್ಟು ಹೋಗ್ತಾರೆ ಅಂತ ಕೂಡ ಭವಿಷ್ಯ ಪುರಾಣದಲ್ಲಿ ಹೇಳ್ತಾರೆ. ಹಾಗಾಗಿ ಈ ಮಾಸದಲ್ಲಿ ಕೂಡ ಅರುಣೋದಯದಲ್ಲಿ ಸ್ನಾನ, ಸೂರ್ಯೋದಯದಲ್ಲಿ ಸ್ನಾನ ತುಂಬ ವಿಶೇಷ ಫಲವನ್ನು ಕೊಡುತ್ತೆ. ಅಂದರೆ ದೇವತೆಗಳು ಹರಿಸ್ತಾರೆ. ಇನ್ನು ತದಿಗೆ ಎಂದು ಗೌರಿ ಪೂಜೆಯನ್ನು ಮಾಡಬೇಕು. ಉಯ್ಯಾಲೆ ಗೌರಿ ಅಂತ ಹೇಳಿ ಕರೀತಾರೆ. 1 ತಿಂಗಳ ಕಾಲ ಅಕ್ಷಯ ತೃತೀಯ ತನಕ ಪದ್ಧತಿ ಇರ್ತಕ್ಕಂಥವರು ಗೌರಿ ದೇವಿಯನ್ನು ಉಯ್ಯಾಲೆಯಲ್ಲಿ ಕೂಡಿಸಿ ಪೂಜೆಯನ್ನು ಮಾಡ್ತಾರೆ. ಇದಕ್ಕೆ ಗೌರಿ ತದಿಗೆ ಅಂತ ಹೇಳ್ತಾರೆ. ಪ್ರತಿ ಮಂಗಳವಾರ, ಶುಕ್ರವಾರ ವಿಶೇಷವಾದಂತಹ ಪೂಜೆಯನ್ನು ಈ ಗೌರಿಗೆ ಮಾಡ್ತಾರೆ. ಇನ್ನು ಚೈತ್ರ ಮಾಸದಲ್ಲಿ ದವನ ಪತ್ರೆ ಯಾಕೆ ಶ್ರೇಷ್ಠ ಮತ್ತು ಡೋಲೋತ್ಸವವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮತ್ತು ಯಾವ ರಾಶಿ ಮತ್ತು ಲಗ್ನಗಳಿಗೆ ಯಾವ ರೀತಿಯ ಫಲ ಸಿಗುತ್ತೆ ಅನ್ನೋದನ್ನು ಕೂಡ ನಾವು ಈ ಮಾಸದಲ್ಲಿ ಪೂರ್ಣವಾಗಿ ನೋಡೋಣ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ಸಿಗಲಿ. ಎಲ್ಲರ ಮನೆಯಲ್ಲಿ ಶುಭ ಕಾರ್ಯಗಳು ಬೇಗ ಬೇಗ ನೆರವೇರಲಿ. ಎಲ್ಲರಿಗೂ ಸೌಭಾಗ್ಯ ಕೊಡಲಿ ಭಗವಂತ ಅಂತ ಪ್ರಾರ್ಥನೆ ಮಾಡ್ತಾ, ಹರೇ ಶ್ರೀನಿವಾಸ. ಶ್ರೀ ಕೃಷ್ಣಾರ್ಪಣ ಮಸ್ತು, ಮಧ್ವೇಶ ಅರ್ಪಣ ಮಸ್ತು. ಈ ಚೈತ್ರ ಮಾಸದಲ್ಲಿ 1 ತಿಂಗಳ ಕಾಲ ದೇವರಿಗೆ, ರಾಮದೇವರಿಗೆ, ಕೃಷ್ಣದೇವರಿಗೆ, ನರಸಿಂಹದೇವರಿಗೆ, ಗೌರಿ ಮತ್ತು ರುದ್ರದೇವರಿಗೆ, ಗಣಪತಿಗೆ ಡೋಲೋತ್ಸವವನ್ನು ಮಾಡಬೇಕು. ಡೋಲೋತ್ಸವವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲು ಇದು ಮಂಟಪದ ರಂಗೋಲಿ, ಕೆಳಗಡೆ ಹಾಕಿರೋದು ಮಂಟಪದ ರಂಗೋಲಿ. ರಂಗೋಲಿಯಲ್ಲಿ ನಾನು ಉಯ್ಯಾಲೆಯನ್ನು ಬರ್ಕೊಂಡಿದ್ದೀನಿ. ಮತ್ತು ನಾವು ಮೇಲೆ ನಮ್ಮ ಮನೆಯಲ್ಲಿ ಮರದ ಉಯ್ಯಾಲೆ ಅಥವಾ ಬೆಳ್ಳಿ ಉಯ್ಯಾಲೆ ಯಾವುದಾದ್ರೂ ಇದೆ, ಅದನ್ನು ಇಟ್ಟು ಅದರಲ್ಲಿ ನಾವು 1 ತಿಂಗಳ ಕಾಲ ತದಿಗೆಯಿಂದ ಹೇಗೆ ಡೋಲೋತ್ಸವವನ್ನು ಮಾಡಬೇಕು ಅಂತ ತೋರಿಸಿಕೊಡ್ತೀನಿ. ತದಿಗೆಯಲ್ಲಿ ಗೌರಿ ದೇವಿನ ಕೂಡಿಸ್ಬೇಕು ಮತ್ತು ರಾಮದೇವ್ರನ್ನ ಕೂಡಿಸ್ಬೇಕು. ಯಾವ್ಯಾವ ದಿನ ಯಾವ್ಯಾವ ದೇವರನ್ನು ಕೂಡಿಸಿ ಡೋಲೋತ್ಸವವನ್ನು ಮಾಡಬೇಕು ಅನ್ನೋದನ್ನು ಮುಂದೆ ನೋಡೋಣ. ಈ ಡೋಲೋತ್ಸವವನ್ನು ನೋಡೋದ್ರಿಂದ 1000 ತಪ್ಪುಗಳು ನಮ್ಮ ತಪ್ಪುಗಳು ದೇವರು ಕ್ಷಮ ಮಾಡ್ತಾನೆ. ಮತ್ತು ನಾವು ಈ ತಟ್ಟೆಯಲ್ಲಿ ಯುಗಾದಿ ಹಬ್ಬದ ದಿನ ಇಂದ್ರಾಯ ನಮಃ ಅಂತ ಹೇಳಿ ಬರ್ಕೊಂಡು ಒಂದು ಅಕ್ಕಿ ಅಡಿಕೆ ಬೆಟ್ಟವನ್ನು ಇಟ್ಕೊಂಡು ಒಂದು ಧ್ವಜವನ್ನು ಬರ್ಕೊಳ್ಬೇಕು. ಅರಿಶಿನ ಕುಂಕುಮ ಪೂಜೆ ಮಾಡಿ ಧ್ವಜವನ್ನು ಬರೆದು ಅದಕ್ಕೆ ನಾವು ಇಂದ್ರಧ್ವಜ ಅಂತ ಹೇಳಿ ಪೂಜೆಯನ್ನು ಮಾಡಬೇಕು. ವರ್ಷ ಪೂರ್ತಿ ಸಂಪತ್ತು ಅಭಿವೃದ್ಧಿ ಆಗುತ್ತೆ. ಯಾವುದೇ ಕಹಿ ನೆನಪುಗಳು ನಮಗೆ ಕಾಡೋದಿಲ್ಲ. ಈ ರೀತಿ ಮಾಡೋದ್ರಿಂದ ಇದು ಯುಗಾದಿ ಪ್ರತಿಪದ ದಿನ ಮಾಡ್ತಕ್ಕಂಥದ್ದು. ಧಾನ್ಯಗಳ ಪೂಜೆಯನ್ನು ಮಾಡಬೇಕು. ಫಲಗಳು ಪಂಚಾಂಗ ಶ್ರವಣ ಪೂಜೆ ಮಾಡಬೇಕು.